ಹಾಯ್, ಹೆಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗೋ ಮಿಲ್ಕ್ ಶೇಕ್, ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಕಮೆಂಟ್, ಶೇರ್ ಮಾಡಿ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾವುದೇ ಹಣ್ಣಾಗಲಿ ಮಾರ್ಕೆಟಿಂದ ತಂದಮೇಲೆ ಚೆನ್ನಾಗಿ ತೊಳೆದುಕೊಳ್ಬೇಕು. ಇದಾದಮೇಲೆ ಮಾವಿನ ಹಣ್ಣನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಪೀಸ್ ಮಾಡ್ಕೊಳ್ಳೋದಿದ್ರೂ ನಡೀತದೆ, ಆದರೆ ಅದನ್ನ ಹಾಗೇನೆ ಮಿಕ್ಸಿಗೆ ಹಾಕಿದರೆ ಹೊಟ್ಟೆ ಇರುತ್ತಲ್ವ, ಸೊ ಹಾಗಾಗಿ ಚೆನ್ನಾಗಲ್ಲ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋದು. ನಂತರ ಅದನ್ನು ಅದರಲ್ಲಿರುವಂತಹ ಎಲ್ಲ ಮಾಂಸವನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಅದರಲ್ಲಿ ಎಷ್ಟು ತೆಗಿಲಿಕ್ಕಾಗ್ತದೆ ಎಲ್ಲ ಅದರಲ್ಲಿರುವಂತಹ ಸಿಪ್ಪೆಯೊಂದು ಬಿಟ್ಟು ಎಲ್ಲ ಮಾವಿನ ಹಣ್ಣನ್ನು ಕ್ಲೀನಾಗಿ ತೆಗೆದುಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ನಂತರ ಅದಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ. ಅದಾದ ನಂತರ ಹಾಲು, ಬಿಸಿ ಮಾಡಿ ತಣ್ಣಗೆ ಮಾಡಿಕೊಂಡಿರುವಂತಹ ಹಾಲು. ನಾನಿಲ್ಲಿ 1 ಕಪ್ ತಗೊಂಡಿದ್ದೇನೆ 2 ಮಾವಿನ ಹಣ್ಣಿಗೆ. ನೀವು ಬೇಕಾದರೆ ಜಾಸ್ತಿ ಸ್ವಲ್ಪ ತಿನ್ನಿ ಬರಬೇಕಂತಂದರೆ ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ, ಅಂದರೆ 1/4 ಲೀಟರ್ ಹಾಲು. ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡಾದ್ಮೇಲೆ ಅದು ಆಲ್ಮೋಸ್ಟ್ ಸಣ್ಣಾಗಿರುತ್ತೆ. ಮ್ಯಾಂಗೋ ಅಲ್ವಾ, ಬೇಗ ಸಣ್ಣ ಆಗುತ್ತೆ. ನಂತರ ಅದನ್ನು ಲೋಟೆಗಾಗಿ ಕುದಿದ ಆಯಿತು. ನಾನಿಲ್ಲಿ ಕೆಳಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಪೀಸು ಹಾಕಿ ನಂತರ ಅಲ್ಲಿ ಜ್ಯೂಸನ್ನು ಹಾಕ್ತಿದ್ದೇನೆ. ನಂತರ ಮೇಲೆ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಪೀಸ್ಗಳನ್ನು ಹಾಕ್ತಿದ್ದೇನೆ. ಈ ಥರ ಹಾಕೋದ್ರಿಂದ ನಿಮಗೆ ಜ್ಯೂಸ್ ಕುಡಿಯುವಾಗ ಆ ಮಾವಿನ ಹಣ್ಣು ಕೂಡ ಅಗಿಲಿಕ್ಕೆ ಸಿಗ್ತದೆ. ಆ ಥರ ಸಿಗೋದ್ರಿಂದ ನಿಮಗೆ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರ್ತದೆ ಮತ್ತು ಚೆನ್ನಾಗಿರ್ತದೆ.